ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಅಡುಗೆ ಮನೆಗೆ ಸ್ವಾಗತ. ಇದು ನಮ್ಮ ಮನೆ ಒಳಗಿರೋದು ಒಂದು ಸಣ್ಣ ಹೂದೋಟ ಅನ್ಕೋರಿ. ಇದ್ರೊಳಗೆ ನಾವೆಲ್ಲ ಥರದ ಕಾಯಿಪಲ್ಯನೂ ಆಲ್ಮೋಸ್ಟ್ ಕಾಯಿಪಲ್ಯಗಳನ್ನ ಬೆಳ್ಯಾಕೆ ಟ್ರೈ ಮಾಡೀವಿ. ಬಟ್ ಇಲ್ಲಿರೋದು ನಾನು ಫ್ರೆಶ್ ಆಗಿ ಬೆಳೆದಿರೋದು ಟೊಮೆಟೊ ಕಾಯಿನ ಹರ್ಕೊಂಡು ಹೊಂಟೇನಿ ನೋಡ್ರಿ. ಇಲ್ಲಿ ಕೊತ್ತಂಬರಿ ಹಾಕೈತಿ ಮತ್ತು ಪುದೀನ ಹಾಕಿತ್ತು, ಎಲ್ಲ ಚಲೋತ್ನಂಗೆ ಬಂದಾವ. ಇವು ಫ್ರೆಶ್ಶಾಗಿ ಟೊಮೆಟೊ ಕಾಯಿ ತೊಗೊಂಡು ಹೋಗಿ ಏನು ಮಾಡತ್ತೀನಿ, ಇವತ್ತು ಟೊಮೆಟೊ ಕಾಯಿ ಚಟ್ನಿ ಮಾಡಾಕ್ತೀನಿ. ಈ ವಿಡಿಯೋ ಒಳಗೆ ಟೊಮೆಟೊ ಕಾಯಿ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹಂಗೆ ಒಂದೆರಡು ಹೂವು ಆಗಿದ್ವು, ಅದನ್ನ ಹರ್ಕೊಂಡು ಇದ್ಯಾ ಹೂವು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಯಾರಿಗಾದ್ರೂ ಗೊತ್ತಿದ್ರೆ. ಬರ್ರಿ ಸ್ಟಾರ್ಟಿಂಗಿಂದ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್ ಟೊಮೆಟೊಗಳ್ನ ತಂದು ಎಲ್ಲ ಚಂದಂಗೆ ಕ್ಲೀನ್ ಮಾಡಿ ತೊಳೆದು ನಾನಿಲ್ಲಿ ಬೀಜಗಳನ್ನ ತೆಗಿಯಾಕತ್ತೀನಿ. ಯಾಕಂದ್ರೆ ಬೀಜ ಇದ್ರೂ ಓಕೆ, ಇರಲಿಲ್ಲ ಅಂದರೂ ಓಕೆ, ನೀವು ಹೆಂಗೆ ಮಾಡಿಕೊಂಡು ನಡಿತೈತಿ. ಸೊ ನಾ ಫಸ್ಟಿಗೆ ಬೀಜ ಎಲ್ಲ ಸ್ವಲ್ಪ ತೆಗೆದು ಕಟ್ ಮಾಡ್ಕೊಳತ್ತೀನಿ. ನಾನು ಕಬ್ಬಿಣದ ಹಂಚ ಮೇಲೆ ಹೊರೆ ಹಾಕ್ತೀನಿ. ಶೇಂಗಾ ಹೊರದಿಟ್ಕೋಬೇಕು. ಇಷ್ಟ ಆದಮೇಲೆ ಹೊರಗೆ ತಗೊಳ್ತೀನಿ. ಈ ಥರ ಕೆಂಪಗಾಗಬೇಕು. ನೆಕ್ಸ್ಟ್ ಅದ ಹಂಚ ಮ್ಯಾಗ ಕಟ್ ಮಾಡಿದ್ದನ್ನು ಟೊಮೆಟೊ ಕಾಯಿ ಹಾಕ್ಕೋಬೇಕು. ನೀಟಾಗಿ ಫ್ರೈ ಮಾಡಿರಿ. ಟೊಮೆಟೊ ಕಾಯಿ ರಸ ಎಲ್ಲ ಹೋಗಿ ಆವಿಯಾಗಿ ಹೋಗ್ಬೇಕದ. ಅದರ ನೀರೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಅಂದರೆ ಚಲೋ ಫ್ರೈ ಆಗ್ತಾವೆ. ಇನ್ನೂ ಸ್ವಲ್ಪ ಹುರಿಬೇಕು. ಇಷ್ಟು ಪ್ರಾಪರಾಗಿ ಹುರಿದ್ಮೇಲೆ ಇದ್ರ ಸಪ್ಪೆ ಬಿಚ್ಚಾಕ್ ಬರ್ತೈತಿ. ಸೊ ಈ ಥರ ಬಿಚ್ಬೋದು. ಇದನ್ನು ತೆಗಿಬೇಕು. ಹಿಂಗೆ ಎಲ್ಲನೂ ಸಪ್ಪೆ ಬಿಚ್ಕೋಬೇಕು. ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸಪ್ಪೆ ಬಿಚ್ಕೋಬೇಕು. ಯೂಶ್ವಲಿ ಸಪ್ಪೆ ಬಿಚ್ಚಂಗಿಲ್ಲ, ಬಟ್ ಬಿಚ್ಚಿ ಹಾಕಿದರೆ ಅದೊಂಥರ ಟೇಸ್ಟ್ ಬೇರೆ ಅನಿಸುತ್ತೆ. ಅದಕ್ಕೆ ನಾವು ಬಿಚ್ತೇವೆ. ಶೇಂಗಾ, ಬೆಳ್ಳುಳ್ಳಿ, ಜೀರಿಗೆ, ಇದಷ್ಟೇ.
ಅದಕ್ಕೆ ಖಾರ 2 ಚಮಚ ಹಾಕತ್ತೀನಿ. ನಿಮ್ಗೆ ಎಷ್ಟು ರುಚಿಗೆ ಬೇಕು. ನಾವು ಒಣ ಖಾರ ಹಾಕತ್ತೈತಿ, ಯಾಕಂದ್ರೆ ಇದನ್ನು ಹಾಕಿದ್ರೆ 2 ದಿನದ ಮಟನೂ ಚಟ್ನಿ ಏನೂ ಆಗಂಗಿಲ್ಲ, ಕೆಡಂಗಿಲ್ಲ. ಈಗ ಇದನ್ನಷ್ಟ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡ್ಬಂದೆ, ಇದು ಹಿಂಗೆ ಪೌಡರ್ ಆಗಿರ್ತೈತಿ. ಇದನ್ನಿಷ್ಟು ತೆಗೆದು ಒಂದು ಪ್ಲೇಟಿಗೆ ಹಾಕತ್ತೀನಿ. ಇದು ಸೇಮ್ ಜಾರ್ ಒಳಗೆ ಇದು ಆರಿದ ಟೊಮೆಟೊ ಹಾಕಿ ಉಪ್ಪು ಮತ್ತು ಬೆಲ್ಲ ಹಾಕಿ ಇದನ್ನು ಸಪ್ರೇಟಾಗಿ ಮಿಕ್ಸ್ ಮಾಡ್ತೇನೆ. ಇದನ್ನು ಮಿಕ್ಸ್ ಮಾಡ್ಕೊಂಡು ಬರ್ತೇನೆ. ಹಿಂಗಾಗಿರ್ತೈತಿ. ಇದಕ್ಕೆ ಆಗ ಮಿಕ್ಸ್ ಮಾಡಿರೋ ಶೇಂಗಾ ಪುಡಿನ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು. ಇದನ್ನು ಒಂದ್ಸಲ ಮಿಕ್ಸಿ ಮಾಡಬೇಕು. ಮಿಕ್ಸಿಗೆ ಹಾಕಿ ಆಯಿತು. ಇವಾಗ ನೋಡ್ರಿ ಟೊಮೆಟೊಕಾಯಿ ಚಟ್ನಿ ರೆಡಿ ಆಯ್ತು. ಇದನ್ನು ಜೋಳದ ಕಡುಬು, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆ ಹಚ್ಕೊಂಡು ತಿನ್ಬೋದು. ನಾನು ಇಲ್ಲಿ ಮಾಡಿದ್ದೆ ಜೋಳದ ಕಡುಬು ಜೊತೆ ಟೊಮೆಟೊಕಾಯಿ ಚಟ್ನಿ. ನೀವು ಟ್ರೈ ಮಾಡಿರಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಇನ್ನಷ್ಟು ಅಡುಗೆ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.